ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು SC ST ಸ್ಟೂಡೆಂಟ್ ಅವರ ಪ್ರೈಸ್ ಮನಿ ಅಂದರೆ 60% ಮೇಲೆ ತೆಗೆದಿರುವಂಥ ವಿದ್ಯಾರ್ಥಿಗಳು ಅವರು ಪ್ರೈಸ್ ಮನಿಗೆ ಇನ್ನು ಅಪ್ಲಿಕೇಶನ್ ಹಾಕ್ಬೋದು. ಫಸ್ಟ್ ಅಟೆಂಪ್ಟಲ್ಲಿ ಯಾರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಾರೋ ಅಂಥ ವಿದ್ಯಾರ್ಥಿಗಳು SC ST ವಿದ್ಯಾರ್ಥಿಗಳು ಪ್ರೈಸ್ ಮನಿಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಪ್ರೈಸ್ ಮನಿ ಸ್ಕೀಮಲ್ಲಿ ಅವರು ಅಪ್ಲೈಯನ್ನು ಮಾಡ್ಬೋದು. ಈಗ ಕರ್ನಾಟಕದಲ್ಲಿ ಇದು ಓಪನ್ ಇದೆ. ಹೇಗೆ ಅಪ್ಲೈ ಮಾಡೋದು, ಎಷ್ಟೆಲ್ಲ ಅಮೌಂಟ್, ಯಾವ್ಯಾವ ಕ್ಲಾಸಿಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಈ ಒಂದು ಏನು ಪ್ರೈಸ್ ಮನಿ 2026-27ನೇ ಸಾಲಿನ ಪ್ರೈಸ್ ಮನಿ ಈಗ ಸ್ಟಾರ್ಟ್ ಆಗಿದೆ. ಯಾರೆಲ್ಲ ವಿದ್ಯಾರ್ಥಿಗಳು SLCಯ ನಂತರ ವಿದ್ಯಾಭ್ಯಾಸವನ್ನು ಮುಗಿಸಿ ನೀವು ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟ್ ಕ್ಲಾಸ್ ಅಥವಾ 60%ಗಿನ ಮೇಲ್ ತೆಗೆದಿರೋವಂಥ ಪರ್ಸೆಂಟೇಜ್ಗೆ ನೀವು ಪ್ರೈಸ್ ಮನಿಯನ್ನು ಅಪ್ಲೈ ಮಾಡ್ಬೋದು. ಅದು ಎಷ್ಟು ಪ್ರೈಸ್ ಮನಿ ಬರುತ್ತೆ ಅಂದರೆ SLC ಸ್ಟೂಡೆಂಟಿಗೆ 7,000ದಿಂದ ಪೋಸ್ಟ್ ಗ್ರ್ಯಾಜುಯೇಟೆಡ್ ಯಾರಿರ್ತೀರ ಅವರಿಗೆ 35,000ದವರೆಗೆ ಈ ಒಂದು ಪ್ರೈಸ್ ಮನಿ ಬರುತ್ತೆ. ಈ ಒಂದು ಪ್ರೈಸ್ ಮನಿಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ನೀವು ಏನು ಈಗ ಎಕ್ಸಾಮ್ 2, ಎಕ್ಸಾಮ್ 3 ಈ ಥರ SLC ಅಥವಾ PUCಯಲ್ಲಿ ಎಕ್ಸಾಮ್ 2 ಈ ಥರ ಫಸ್ಟ್ ಅಟೆಂಪ್ಟಲ್ಲೇ ನೀವು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ಬೇಕಂದ್ರೆ ಅಬೌವ್ 60% ಮೇಲೆ ಯಾರೆಲ್ಲ ವಿದ್ಯಾರ್ಥಿಗಳು SC ST ವಿದ್ಯಾರ್ಥಿಗಳು ಒಂದು ಪಾಸ್ ಆಗಿರ್ತಾರೋ ಅವ್ರು ಮಾತ್ರ ಇಲ್ಲಿ ಎಲಿಜಿಬಿಲಿಟಿ ಇರ್ತಾರೆ. ಅವ್ರಿಗೆ ಇವಾಗ ಒಂದಿಷ್ಟು ಅಪ್ಲೈ ಮಾಡಿದ್ರೆ ಎಷ್ಟು ಪ್ರೈಸ್ ಮನಿ ಬರುತ್ತೆ ಅಂತ ನಾವು ನೋಡೋದಾದರೆ ಅವ್ರೇನಾದರೂ SLCಯನ್ನು ಮುಗಿಸಿ 60-75% ಅವ್ರು ತೊಗೊಂಡಿದ್ರೆ ಅವ್ರಿಗೆ 7,500ದಿಂದ 7,500ವರೆಗೆ ಅವ್ರಿಗೂ ಪ್ರೈಸ್ ಮನಿ ಬರುತ್ತೆ. ಅದೇ SLC ಅಬೌವ್ 75% ಇದ್ದರೆ ಅವರು ಅಬೌವ್ 75% ಇದ್ದರೆ ಅವ್ರಿಗೆ ಏನು 15,000ದವರೆಗೆ ಅವರಿಗೆ ಪ್ರೈಸ್ ಮನಿ ಬರುತ್ತೆ. ಅದೇ ರೀತಿ PUC ಅಥವಾ ಡಿಪ್ಲೊಮೊ ಏನಾದರೂ ಪಾಸ್ ಆಗಿದ್ದು ಫಸ್ಟ್ ಕ್ಲಾಸಲ್ಲಿ ಅವರು ಪಾಸ್ ಆಗಿದ್ದರೆ ಅವರಿಗೆ 20,000 ಪ್ರೈಸ್ ಮನಿ ಸಿಗುತ್ತೆ. ಅದೇ ರೀತಿ ಡಿಗ್ರಿ ಪಾಸ್ಡ್ ಇನ್ ಫಸ್ಟ್ ಕ್ಲಾಸ್ ಅವರು ಏನಾದರೂ ಡಿಗ್ರಿ ಅಂದರೆ UGನ ಅವರೇನಾದರೂ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿ ಅವರು ಅಪ್ಲೈ ಮಾಡಿದರೆ SC ST ಸ್ಟೂಡೆಂಟ್ಗಳು ಅವರಿಗೆ 25,000 ಪ್ರೈಸ್ ಮನಿ ಸಿಗುತ್ತೆ. ಅದೇ ರೀತಿ ಏನಾದರೂ ಪ್ರೊಫೆಷನಲ್ ಕೋರ್ಸ್, ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಈ ಥರ ಒಂದು ಪ್ರೊಫೆಷನಲ್ ಕೋರ್ಸನ್ನು ಅವರೇನಾದರೂ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದರೆ ಅವರಿಗೆ 35,000ವರೆಗೂ ಅವ್ರಿಗೆ ಪ್ರೈಸ್ ಮನಿ ಸಿಗುತ್ತೆ. ಅದೇ ರೀತಿ ಪೋಸ್ಟ್ ಗ್ರ್ಯಾಜುಯೇಟೆಡ್ PG ಏನಾದರೂ ಓದ್ತಾ ಇದ್ದರೆ ಈ ಥರ ಏನಾದರೂ ಓದ್ತಾ ಇದ್ದರೆ ಅವ್ರಿಗೆ 50,000ದವರೆಗೆ ಅವರಿಗೆ ಪ್ರೈಸ್ ಮನಿ ಸಿಗುತ್ತೆ. ಅವರು ಕೂಡ ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರಬೇಕು. ಈಗ ಏನೆಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ಬೋದು ಇದಕ್ಕೆ ಒಂದು ಪ್ರೈಸ್ ಮನಿಗೆ ಅಂತ ನಾವು ನೋಡೋದಾದರೆ, ಈಗ ಅವರ ಒಂದು ಆಧಾರ್ ಕಾರ್ಡ್ ಇರುತ್ತೆ, ಅವರ ಆಧಾರ್ ಕಾರ್ಡ್ನ ವೆರಿಫೈ ಮಾಡಬೇಕಾಗುತ್ತೆ. ಅದೇ ರೀತಿ PUC, ಡಿಗ್ರಿ, ಎನಿ ಮಾರ್ಕ್ಸ್ ಕಾರ್ಡ್, ಅವ್ರು ಏನು ಓದ್ತಾ ಇದ್ರೋ ಅವರ ಒಂದು ಎನಿ ಮಾರ್ಕ್ಸ್ ಕಾರ್ಡ್, SLC PUC ಅದ್ರದ್ದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಯಾಕೆಂದರೆ ಅವರು ಪಾಸ್ ಆಗಿರೋ ಅಂಥ ಒಂದು ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟ್ ಕ್ಲಾಸ್ ಮೇಲೆ ಪಾಸ್ ಆಗಿರೋ ಅಂಥ ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಅದೇ ರೀತಿ ಕ್ಯಾಸ್ಟ್ ಸರ್ಟಿಫಿಕೇಟ್, ಅವರ ಒಂದು ಸ್ಟೂಡೆಂಟ್ ಹೆಸರಲ್ಲಿರುವ SC ST ಸ್ಟೂಡೆಂಟ್ ಹೆಸರಲ್ಲಿರುವ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್, RD ನಂಬರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಅದೇ ರೀತಿ ಇನ್ಕಮ್ ಸರ್ಟಿಫಿಕೇಟ್, ಅವರ ಒಂದು ಆದಾಯ ಎಷ್ಟಿರಬೇಕು ಅಂದರೆ 2.5 ಲಕ್ಷದ ಒಳಗಡೆ ಇರಬೇಕಾಗುತ್ತೆ. ಅಂಥವ್ರು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಅವರ ಒಂದು ಸ್ಟೂಡೆಂಟ್ ನೇಮಲ್ಲಿರುವಂಥ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದೇ ರೀತಿ ಪಾಸ್ಬುಕ್, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಅವರಿಗೆ. ಅವರ ಒಂದು ಬ್ಯಾಂಕ್ ಪಾಸ್ಬುಕ್ಗೆ DBT ಮುಖಾಂತರ ಬರೋದ್ರಿಂದ ಅವರ ಪಾಸ್ಬುಕ್ ಆಧಾರ್ NCPI ಲಿಂಕ್ ಇರಬೇಕಾಗುತ್ತೆ. ಅಂಥ ಒಂದು ಬ್ಯಾಂಕ್ ಪಾಸ್ಬುಕ್ನ ಇಲ್ಲಿ ಬೇಕಾಗುತ್ತೆ. ಅದೇ ರೀತಿ ಮೊಬೈಲ್ ನಂಬರ್, ಸ್ಟೂಡೆಂಟ್ ಅಥವಾ ಪೇರೆಂಟ್ಸ್ ಮೊಬೈಲ್ ನಂಬರ್ ಬೇಕಾಗುತ್ತೆ. ಮತ್ತು ಆಧಾರ್ ಲಿಂಕ್ ಇರುವಂಥ ಒಂದು ಮೊಬೈಲ್ ನಂಬರು ಕೂಡ ಇಷ್ಟು ಬೇಕಾಗುತ್ತೆ. ನಾವು ಯಾವ ರೀತಿ ಇದನ್ನು ಅಪ್ಲೈ ಮಾಡೋದು, ಅದೇ ಆದ ಒಂದು ವೆಬ್ಸೈಟ್ ಇದೆ ಇಲ್ಲಿ. ಆ ವೆಬ್ಸೈಟ್ ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ನನ್ನ ವಿಡಿಯೋದ ಕೆಳಗಡೆ ಕೊಡ್ತೀನಿ, ಅಲ್ಲಿಂದ ನೀವು ಅಪ್ಲೈ ಮಾಡ್ಬೋದು. ಈಗ ನಾವು ವೆಬ್ಸೈಟಿಗೆ ಬರೋದಾದರೆ ಏನು ಸಮಾಜ ಕಲ್ಯಾಣ ಇಲಾಖೆ ಇರೋದ್ರಿಂದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ನಾವಿಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನು ಮೇನ್ ಪೇಜ್ ಇರುತ್ತೋ ಅದನ್ನು ನಾವು ಕ್ಲಿಕ್ ಮಾಡೋಣ. ಫುಲ್ಲು ಆ ಮೇನ್ ಪೇಜಿಗೆ ಬಂದಮೇಲೆ ನಾವು ಫುಲ್ ಕೆಳಗಡೆ ಬಂದು ಅವರ್ ಸ್ಕೀಮ್ ಅಂತ ಏನಿದೆಯಲ್ಲ ಇಲ್ಲಿ ಅವರ್ ಸ್ಕೀಮಲ್ಲಿ ನಾವು ಇಲ್ಲಿ ಆರೋ ಮಾರ್ಕ್ಗಳು ಈ ರೀತಿ ಓಪನ್ ಆಗ್ತಾ ಇರುತ್ತೆ. ಆರೋ ಮಾರ್ಕ್ ಮೇಲೆ ನಾವು ಕ್ಲಿಕ್ ಮಾಡಿ ಇಲ್ಲಿ ಪ್ರೈಸ್ ಮನಿ ಅಂತ ಒಂದು ಆಪ್ಷನ್ ಹೋಗಿ ಇಲ್ಲಿ ಪ್ರೈಸ್ ಮನಿ ಅಂತ ಇಲ್ಲಿ ತೋರಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ಈ ಅಪ್ಲಿಕೇಶನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ
ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಕೀಮನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅಂದರೆ SLC ನಂತರ PUC ಈ ಥರ ಡಿಗ್ರಿ ಏನಾದರೂ ಓದಿದರೆ ನೀವು ಕಂಪ್ಲೀಟ್ ಆಗಿದ್ದರೆ ನೀವು ಪೋಸ್ಟ್ ಮೆಟ್ರಿಕ್ ತೊಗೋಬೇಕಾಗುತ್ತೆ. ಅದೇ ನೀವು SLC ಕಂಪ್ಲೀಟ್ ಆಗಿ ಈಗ PUCಗೆ ನೀವು ಜಾಯಿನ್ ಆಗಿದ್ದರೆ ನೀವು SLC ಅಂತೇಳಿ ತೊಗೋಬೇಕಾಗುತ್ತೆ. ಇಲ್ಲಿ ಪೋಸ್ಟ್ ಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ SLC ಯಾವುದಾದ್ರೂ ಮೇಲೂ ಕ್ಲಿಕ್ ಮಾಡಿದರೂ ಕೂಡ ನಾವು ವ್ಯಾಲಿಡೇಟ್ ಆಧಾರ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ವ್ಯಾಲಿಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಸ್ಟೂಡೆಂಟಿನ ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಏನು ಡಿಕ್ಲರೇಷನ್ ಇದೆಯಲ್ಲ ಆ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ OTP ಪಡೆಯಿರಿ, ಜನರೇಟ್ OTP ಅಂತ ಏನಿದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ OTPನ ಹಾಕಿದ ಮೇಲೆ ನಾವು ಸಲ್ಲಿಸು ಅಥವಾ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇವರ ಒಂದು ಪರ್ಸನಲ್ ಡೀಟೇಲ್ಸ್ ಏನು ಆಧಾರ್ದಿರುತ್ತೋ ಆ ಒಂದು ಪರ್ಸನಲ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ನಾವು SLCಯ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗುತ್ತೆ. ಅದಾದಮೇಲೆ ಒಂದು ಫಾದರ್ ನೇಮ್ನ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಮದರ್ ನೇಮನ್ನು ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ನ, ಫೋನ್ ನಂಬರ್ನ ಎಂಟರ್ ಮಾಡಬೇಕು. ಅಂದರೆ ಕಾಲೇಜ್ ಡಿಸ್ಟಿಕ್, ಯಾವ ಕಾಲೇಜು ಯಾವ ಡಿಸ್ಟಿಕ್ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡಿಸ್ಟಿಕ್ ಯಾವ ಕಾಲೇಜ್ ಅಥವಾ ಯಾವ ಒಂದು ಸ್ಕೂಲಲ್ಲಿ ಅವರು SLC PUC, ಇಲ್ಲಿ ನಾನು ಪೋಸ್ಟ್ ತಗೊಂಡಿರೋದ್ರೆ ಯಾವ ಕಾಲೇಜು ಯಾವ ತಾಲೂಕು ಅಂತೇಳಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಅವರ ಒಂದು ಇಲ್ಲಿ ಏನು ಅಡ್ರೆಸ್ ಅಂತ ಏನು ಫಿಲ್ ಆಗಿರುತ್ತೋ ಅದು ಆಧಾರ್ ಹೋಮ್ ಅಡ್ರೆಸ್ ಆಗಿರುತ್ತೆ. ನೀವು ಇಲ್ಲಿ ಕಾಲೇಜು ಡಿಸ್ಟಿಕ್ ಮತ್ತು ತಾಲೂಕನ್ನ ತಗೊಂಡ್ಮೇಲೆ ನಾವು ಇಲ್ಲಿ ಹೋಮ್ ಅಡ್ರೆಸ್ ಫಿಲ್ ಇರುತ್ತೆ, ಅದನ್ನು ನಾವು ಹಾಗೆ ಬಿಡಬೇಕಾಗುತ್ತೆ. ಇಲ್ಲಿ ಕ್ಯಾಸ್ಟ್ ಡೀಟೇಲ್ಸ್ RD ಸಂಖ್ಯೆಯನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ RD ಸಂಖ್ಯೆಯನ್ನು ಹಾಕಿ ವ್ಯಾಲಿಡೇಟ್ ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವೆರಿಫೈ ಆಗುತ್ತೆ ಕರೆಕ್ಟ್ ಇದ್ದರೆ. ಇನ್ಕಮ್ ಸರ್ಟಿಫಿಕೇಟ್ ಏನು 2.5 ಲಕ್ಷಕ್ಕೆ ಒಳಗಡೆ ಇರೋವಂಥ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ RD ಸಂಖ್ಯೆಯನ್ನು ಹಾಕಿ ವ್ಯಾಲಿಡೇಟ್ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಅಕಾಡೆಮಿಕ್ ಏನು ನಿಮ್ಮ ಒಂದು SLC ರಿಸಲ್ಟ್ ಆಗಿರಲಿ, PUC ರಿಸಲ್ಟ್ ಆಗಿರಲಿ, ಡಿಗ್ರಿ ರಿಸಲ್ಟ್ ಯಾವಾಗ ಬಂದಿರುತ್ತೆ ಆ ಏನು ಡೇಟನ್ನು ರಿಸಲ್ಟ್ ಡೇಟನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕೋರ್ಸ್, ಯಾವ ಕೋರ್ಸ್, ಇಲ್ಲಿ ಕೋರ್ಸ್ ಅಂದರೆ ನೀವು SLC ಮೇಲೆ ಅಪ್ಲೈ ಮಾಡಿದರೆ SLC ಅಂತ ತಗೊಳ್ಳಿ, PUC ಮೇಲೆ ಅಪ್ಲೈ ಮಾಡಿದರೆ PUC ಅಂತ ತಗೊಳ್ಳಿ. ನೀವು ಡಿಗ್ರಿ ಮೇಲೆ ಯಾವ ಡಿಗ್ರಿ ಮೇಲೆ ಅಪ್ಲೈ ಮಾಡಿರ್ತಾರೋ ಇಲ್ಲಿ ಲೀಸ್ಟಲ್ಲಿರೋ ಅಂಥದ್ದನ್ನ ನೀವು ಸೆಲೆಕ್ಟ್ ಮಾಡಿ ತಗೊಳ್ಳಿ. ಇಲ್ಲಿ ಲೀಸ್ಟಲ್ಲಿ ತೋರಿಸ್ತಾ ಇರುತ್ತೆ. ನೀವು ಎಕ್ಸಾಮ್ ರಿಸಲ್ಟ್ ಡೇಟನ್ನು ಹಾಕಬೇಕು. ಇಲ್ಲಿ ಕೋರ್ಸನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಅದಾದಮೇಲೆ ಯೂನಿವರ್ಸಿಟಿ ಅಂದರೆ ಯೂನಿವರ್ಸಿಟಿ ಬೋರ್ಡ್ ಅಂದರೆ SLC ಹಾಕಿದರೆ ಕರ್ನಾಟಕ ಸ್ಕೂಲ್ ಎಜುಕೇಷನ್ ಸ್ಟೇಟ್ ಬೋರ್ಡ್ ಅಂತ ಏನಿರುತ್ತೆ ಅದನ್ನು ತಗೊಳ್ಬೇಕಾಗುತ್ತೆ. PUC ಆದರೆ ಪ್ರೀ ಯೂನಿವರ್ಸಿಟಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಏನಿರುತ್ತೆ ಅದನ್ನು ನಾವಿಲ್ಲಿ ಈ ಥರ ಒಂದು ಯೂನಿವರ್ಸಿಟಿಗಳನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅಕಾಡೆಮಿಕ್ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನಿಮ್ಮ ಆಲ್ ಟಿಕೆಟ್ ನಂಬರ್ ಆಗಿರ್ಬೋದು, ನಿಮ್ಮ ಮಾರ್ಕ್ಸ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ನೀವು ತೆಗ್ದಿರೋಂಥ ಪರ್ಸಂಟೇಜ್ನ ಹಾಕಬೇಕಾಗುತ್ತೆ. ಎಕ್ಸಾಮ್ ಡ್ಯೂರೇಷನ್, ನೀವು ಸೆಮಿಸ್ಟರಲ್ಲಿ ಮಾಡಿರೋಂಥದ್ದು ಆನ್ಯುವಲ್ ಅಂದರೆ ಸೆಮಿಸ್ಟರ್ ಅಂದರೆ ಏನು ಡಿಗ್ರಿ ಓದ್ತಾರಲ್ಲ ಅದು ಸೆಮಿಸ್ಟರ್ ಆಗಿರುತ್ತೆ. ಆನ್ಯುವಲ್ ಅಂದರೆ SLC PUC ಈ ಥರ ಇರುತ್ತೆ. ಅದಾದಮೇಲೆ ಕೋರ್ಸ್ ಆಫ್ ಇಯರ್, ಎಷ್ಟು ವರ್ಷದ ಕೋರ್ಸು ಅನ್ನೋದನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್, SLCಯ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಯಾವುದು PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಒಂದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಂದರೆ 3 ವರ್ಷ ಆದರೆ 6 ಸೆಮ್ಮಿಂದು 6 ಮಾರ್ಕ್ಸ್ ಕಾರ್ಡ್ ಇರುತ್ತೆ. 4 ವರ್ಷದ್ದಾದರೆ 4 ವರ್ಷದ 8 ಮಾರ್ಕ್ಸ್ ಕಾರ್ಡ್ ಆಗಿರುತ್ತೆ. ಈ ಥರ ಒಂದು 6 ತಿಂಗಳ ಸೆಮ್ ಒಂದಾಗಿರುತ್ತಲ್ಲ ಆ ರೀತಿಯಾಗಿ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ಮೇಲೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ. ಆ ಅಕ್ನಾಲಜ್ಮೆಂಟ್ನ ನೀವು ಪ್ರಿಂಟೌಟ್ ತಗೋಬೇಕಾಗುತ್ತೆ. ಪ್ರಿಂಟೌಟ್ ತಗೊಂಡು ನೀವು ಹಾಗೆ ಇಟ್ಕೊಳ್ಳೋಂಗಿಲ್ಲ. ನಿಮ್ಮ ಹತ್ತಿರದ ಸಮಾಜ ಇಲಾಖೆ, ನೀವು ಯಾವ ಒಂದು ಸಮಾಜ ಕಲ್ಯಾಣ ತಾಲೂಕು ಡಿಸ್ಟಿಕ್ ಹಾಕಿರ್ತೀರಲ್ಲ ಆ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಏನು ಹಾಕಿರ್ತೀರ ಆ ಒಂದು ಜೆರಾಕ್ಸ್ ಪ್ರತಿ ಮತ್ತು ಈ ಒಂದು ಪ್ರಿಂಟೌಟ್ನ ತಗೊಂಡು ನೀವಲ್ಲಿ ಸಬ್ಮಿಟ್ ಮಾಡಿದರೆ ಅಟ್ಲೀಸ್ಟ್ 1 ತಿಂಗಳಿಂದ 2 ತಿಂಗಳೊಳಗೆ ನಿಮ್ಮ ಪ್ರೈಸ್ ಮನಿ ಬರುತ್ತೆ. ಈ ರೀತಿಯಾಗಿ ನಾವು ಒಂದು SC ST ಸ್ಟೂಡೆಂಟಿಗೆ ಪ್ರೈಸ್ ಮನಿಗೆ ಅಪ್ಲೈ ಮಾಡುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಒಂದು ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.